ದಿನಾಂಕ 9/8/2024 ಕಲ್ಕಟ್ಟ ಆರ್ಜಿಕರ್ ಮೆಡಿಕಲ್ ಕಾಲೇಜಿನಲ್ಲಿ ಒಬ್ಬ ಪಿ ಜಿ ಸ್ಟೂಡೆಂಟ್ ಹೆಣ್ಣುಮಗಳನ್ನ ರಾತ್ರಿ ಹೊತ್ತು ಡ್ಯೂಟಿ ಮಾಡುವಾಗ ಅತ್ಯಾಚಾರ ಮಾಡಿ ಹಲ್ಲೆ ಮಾಡಿ ಕೊಲೆ ಮಾಡಿರ್ತಾರೆ. ಇದು ಇಡೀ ಭಾರತ ಸಮಾಜ ತಲೆತಗ್ಗಿಸುವಂಥ ಕೆಲಸ. ಇಡೀ ಭಾರತ ದೇಶದ ಆರೋಗ್ಯ ರಕ್ಷಣೆ ಅಂತ ಆರೋಗ್ಯ ಸೇವೆ ಅಂತ ಈ ಡಾಕ್ಟರ್ ಇಂಥ ಒಂದು ರೇಪ್ ಅಂಡ್ ಮರ್ಡರ್ ಆಗಿರೋದು ಅತ್ಯಂತ ಬಹಳ ಶೋಚನೀಯವಾದ ಅಂಥ ಒಂದು ಇದಕ್ಕೆ ಕಲ್ಕಟ್ಟದಲ್ಲಿ ಎಲ್ಲ ಜೂನಿಯರ್ ಡಾಕ್ಟರ್ಸ್ ಇಡೀ ವೈದ್ಯ ಸಮೂಹ 42 ದಿನಗಳ ಕಾಲ ಪ್ರೊಟೆಸ್ಟ್ ಮಾಡಿ ಪ್ರತಿರೋಧ ಮಾಡಿದ್ರು. ಆ ಹಲ್ಲೆನ ಅಥವಾ ಅತ್ಯಾಚಾರನ ಮರ್ಡರ್ನ ಖಂಡಿಸಿ ಸ್ಟ್ರೈಕ್ ಮಾಡಿದ್ರು. ಆಮೇಲೆ ಏನು ವಿಕ್ಟಿಮ್ ಇದಾರಲ್ಲ ಆ ವಿಕ್ಟಿಮ್ಗೆ ಇಂಪ್ರಿಸ್ಮೆಂಟ್, ಲೈಫ್ ಇಂಪ್ರಿಸ್ಮೆಂಟ್, ಜೀವಾವಧಿ ಶಿಕ್ಷೆ. ಇಂಥ ಒಂದು ಹಲ್ಲೆನ, ಇಂಥ ಒಂದು ವೈಲೆನ್ಸ್ ಎಗೇನ್ಸ್ಟ್ ಡಾಕ್ಟರ್ಸ್ ಆ್ಯಂಡ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಇವನ್ನೆಲ್ಲ ನಿಲ್ಲಿಸಬೇಕು ಈ ದೇಶದಲ್ಲಿ ಅನ್ನೋ ಕಾರಣಕ್ಕಾಗಿ ಈ ಒಂದು ಫೆಡರೇಷನ್ ಆಫ್ OBG ಸೊಸೈಟಿ ಇಂಡಿಯಾ ಇದು ಈ ಒಂದು ಕರೆ ಕೊಟ್ಟಿದೆ. ಆ ಕಾರಣಕ್ಕಾಗಿ ಇಲ್ಲಿ ನಾವು ಪತ್ರಿಕೆ ಮಾಧ್ಯಮ ಮಿತ್ರರೇ, ಇಡೀ ದೇಶದುದ್ದಕ್ಕೂ ಇಂಥ ಹಲ್ಲೆಗಳು, ಅತ್ಯಾಚಾರಗಳು, ಕೊಲೆಗಳು ವೈದ್ಯರ ಮೇಲೆ ಮತ್ತು ವೈದ್ಯಕೀಯ ಸಿಬ್ಬಂದಿ ಮೇಲೆ ಮತ್ತು ಹಾಸ್ಪಿಟಲ್ಗಳ ಮೇಲೆ ನಿರಂತರವಾಗಿ ಹಲ್ಲೆ ನಡೀತಾ ಇದೆ. ಯಾಕೆ ಈಗ ಆಗ್ತಾ ಇದೆ, ಏನಾಗ್ತಾ ಇದೆ, ಯಾಕೆ ತೊಂದರೆ ಆಗ್ತಾ ಇದೆ ಅಂತ ನಾವು ನೋಡ್ತಾ ಹೋದಾಗ ಇಲ್ಲಿ ನಿರೀಕ್ಷೆ, ಜನಗಳ ನಿರೀಕ್ಷೆ ತುಂಬ ಹೆಚ್ಚಿದೆ. ಇಂಡಿಯಾ ದೇಶದ ಪಾಪ್ಯುಲೇಷನ್ ನಿಮಗೆಲ್ಲ ಗೊತ್ತಿದೆ, ಅತಿ ಹೆಚ್ಚಿನ ಜನಸಂಖ್ಯೆ ಇರುವಂಥ ಈ ದೇಶದಲ್ಲಿ ಆರೋಗ್ಯ ಸೇವೆ ನೀಡೋದು, ಕ್ವಾಲಿಟೇಟಿವ್ ಆರೋಗ್ಯ ಸೇವೆ ನೀಡೋದು ಸರ್ಕಾರಿ ವ್ಯವಸ್ಥೆಯಲ್ಲಿ ತುಂಬ ಕಷ್ಟದ ಕೆಲಸ ಆಗಿದೆ. ಅಂಥ ಹೆಚ್ಚು ಕಡಿಮೆ ಈಗೆಲ್ಲ ಆಗಿರೋಂಥ ಹಲ್ಲೆಗಳಾಗಿರ್ಬೋದು, ಹೊಡೆತಗಳಾಗಿರ್ಬೋದು, ರೇಪುಗಳಾಗಿರ್ಬೋದು, ಕೊಲೆಗಳಾಗಿರ್ಬೋದು ಎಲ್ಲ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವೈದ್ಯರ ಮೇಲೆ ಮತ್ತು ಅದು ಈ PG ಮಾಡೋಂಥ ವೈದ್ಯರ ಮೇಲೆ. ಇತ್ತೀಚೆಗೆ ಬಾಂಬೆಯಲ್ಲಿ ಒಂದು ಘಟನೆ ನಡೆದಿದೆ. ರಾತ್ರಿ ಹೊತ್ತು ಆ ಹೆಣ್ಣುಮಗಳು ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞೆ ಆಕೆ, ಹೆರಿಗೆ ತಜ್ಞೆ ಆಗಿದೆ. ರಾತ್ರಿ 12 ಗಂಟೆಗೆ ಹೆರಿಗೆ ಇಲ್ಲಿ ಆಗೋದಿಲ್ಲ, ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಆಕೆ ರೆಫರ್ ಮಾಡಿದ್ರೆ ಬಾಂಬೆ ಒಬ್ಬ ಕಾರ್ಪೊರೇಟರ್ ಬಂದು ಜನ ಕಟ್ಕೊಂಡು ಆಕೆನ ಹಿನ್ನಾಯ ಹೋಗಿದ್ದಾರೆ. ಇತ್ತೀಚೆಗೆ ಆದಂಥ